ಒಂದು ಒಳ್ಳೆಯ ಸಿನಿಮಾ, ಅರಬ್ಬಿ ಸಿನಿಮಾ, ಒಂದು ಅರ್ಥಪೂರ್ಣ ಸಿನಿಮಾ. ಇದು ಒಂದು ದಾಖಲೆ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಟೀಸರ್ ರಿಲೀಸ್ ಮಾಡ್ತೀನಿ. ಒಳ್ಳೆಯದಾಗಲಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲ ತಂತ್ರಜ್ಞರು ಒಳ್ಳೆಯದ ಹಾರೈಸ್ತಾ ಟೀಸರ್ ಲಾಂಚ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಮೊದಲು ಅಧ್ಯಕ್ಷರು ಬಿಡುಗಡೆ ಮಾಡಿದರು, ಖುಷಿಪಟ್ಟರು ನೋಡಿ. ಸೊ ಈ ಟ್ರೈಲರ್ ಬಗ್ಗೆ, ಅರಬ್ಬಿ ಚಿತ್ರದ ತಂಡದ ಬಗ್ಗೆ ಒಂದೆರಡು ಮಾತು ಆಮೇಲೆ ಮಾತಾಡಿ. ಮೊದಲು ನಿರ್ಮಾಪಕರಿಂದ ಪ್ರಾರಂಭ ಮಾಡೋಣ. ಸರ್, ನಿಮ್ಮ ಈ ಹೊಸ ಸಾರ್ಥಕತೆಯ ಚಿತ್ರದ ಬಗ್ಗೆ ಒಂದೆರಡು ಮಾತು. ವಿಜಯ ರಾಘವೇಂದ್ರ ಪ್ರೊಡಕ್ಷನ್ ಕಡೆಯಿಂದ ಈ ಚಿತ್ರ ನಿರ್ಮಾಣ ಆಗಿದೆ. ನನ್ನ ಮಗನ ಹೆಸರು ಮೇಲೆ ಇದೆ, ಚೇತನ್ ಅಂತ, ಅವರಿಂದ ಇದಾಗಿರೋದು. ಇವರು మన ವಿಶ್ವಾಸು తర్వాత ಡೈರೆಕ್ಟ್ರು ಇಬ್ಬರು ಮನೆ ಹತ್ರ ಬಂದಿದ್ದರು. ನೋಡಿ ಒಂದು ಸ್ವಲ್ಪ ಇದು ನಮ್ಮ ವಿಶ್ವಾಸು ಎಲ್ಲ ವಿಧವಾಗೂ ಸ್ವಲ್ಪ ಅವಾರ್ಡ್ ತಗೊಂಡಿದ್ದಾನೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಸ್ವಿಮ್ ಮಾಡ್ತಾರೆ, ಕರಾಟೆ ಮಾಡ್ತಾರೆ, ಎಲ್ಲ ಇದು ಉಂಟು ಅಂತ ಹೇಳಿ ನನ್ನ ಹತ್ರ ಬಂದು ಹೇಳಿದರು. ಸೊ ಅದಕ್ಕೆ ಅವರು ಎರಡು ಕೈಯೆಲ್ಲ ಹೆಂಗೆ ಮಾಡ್ತಾರಪ್ಪ ಅಂತ ಅಂದೆ. ಇದಕ್ಕೆ ಮುಂಚೆ ಆಲ್ರೆಡಿ ನಮ್ಮದು ಒಂದು ಮಾಚದೇವ ಅಂತ ಫಿಲಿಮ್ ಮಾಡಿದ್ದೀವಿ, ಅದರಲ್ಲಿ ಒಂದು ಸ್ವಲ್ಪ ಲಾಸ್ ಆಗಿದ್ದೀನಿ, ಇಲ್ಲ ಆಗೋದಿಲ್ಲ, ಬೇಡ ಅಂದರೆ ಇಲ್ಲ ಸರ್ ಇದೊಂದು ನೋಡಿ ಚೆನ್ನಾಗಾಗುತ್ತೆ, ನಮ್ಮ ಮಾತು ಕೇಳಿ ಅಂತ ಹೇಳಿದ್ರು. ಸರಿ, ಏನೋ ಇವಾಗ ಮನ್ಸಿನ ಅಂದಮೇಲೆ ಮನ್ಸಿಗೆ ಹಾಕ್ಕೊಂಡ್ರೆ ಸಾಧನೆ ಮಾಡಿದ್ದು ಯಾವುದೂ ಇಲ್ಲ. ಮೈನ್ ಕೈ ಇಲ್ದಿದ್ರು ಕಾಲಿಲ್ದಿದ್ರು ಮನ್ಸು ಇರಬೇಕು. ಸಾಧನೆ ಮಾಡ್ತೀನಿ ಅಂತ ಒಂದು ಛಲ ಇದ್ದರೆ ಕೈ ಖಂಡಿತ ಆಗುತ್ತೆ. ಸೊ ಆ ವೇನಲ್ಲಿ ಇವ್ರು ಮಾಡ್ತಾರಂತ ಒಂದು ನಂಬಿಕೆ ಇತ್ತು. ಸೊ ಅದೇ ಇರುವಾಗ 30 ದಿವಸ 32 ದಿವಸ ಶೂಟಿಂಗು ಎಲ್ಲ ಕಡೆನೂ ಉಡುಪಿಯಲ್ಲಿ ಅರಬ್ಬಿಯ ಸಮುದ್ರದಲ್ಲಿ ಇಲ್ಲೆಲ್ಲ ಶೂಟಿಂಗ್ ಮಾಡಿದರು. ಸ್ವಲ್ಪ ದಿನ ಒಂದು 15 ದಿವಸ ಅಲ್ಲಿ ಶೂಟಿಂಗ್ ನಡೀತು. ಒಂದು ಸ್ವಲ್ಪ ಕಷ್ಟತರವಾಗೇ ಇತ್ತು, ಯಾಕಂದರೆ ಇವರು ಹೊಸಬ್ರು. ಸ್ವಲ್ಪ ಸಿನಿಮಾ ಅಲ್ಲಿ ಕ್ಯಾಮ್ರಾ ಮುಂದೆ ಇದ್ದು ಮಾಡಬೇಕಂದ್ರೆ ಸ್ವಲ್ಪ ಟೆಕ್ನಿಕ್ ಇದ್ದು ಒಂದು ಸ್ವಲ್ಪ ಹಳಬರಾದರೆ ಬೇಗ ಇದಾಗುತ್ತೆ. ಹೊಸಬ್ರು ಟ್ರೈನಿಂಗ್ ಕೊಟ್ಕೊಂಡು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟತರವಾಗೇ ಇತ್ತು. ಆದ್ರೂ ಹಿಂದೇಟ್ ಹಾಕಲಿಲ್ಲ, ಚೆನ್ನಾಗಿ ಮಾಡಿದರು. ಸೊ ಇವ್ರಿಗೆ ಪ್ರತ್ಯೇಕವಾಗಿ ಎರಡು ಕೈ ಇಲ್ದಿದ್ರು ಕೂಡ ಸಾಹಸ ಮಾಡಿ ಎಲ್ಲ ರಕವಾಗೂ ಮಾಡಿದ್ದಕ್ಕೆ ಪ್ರತ್ಯೇಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ರಾಜ್ಕುಮಾರ್ ಅವರೇ, ಬಹಳ ಕುತೂಹಲ ಇದೆ ಕಥೆಯ ಬಗ್ಗೆ ಆಗಿರ್ಬೋದು, ಪಾತ್ರಗಳ ಬಗ್ಗೆ ಆಗಿರ್ಬೋದು. ಈ ರೀತಿಯ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಕತೆ ಮಾಡೋದು ಭಾಳ ಕಷ್ಟ. ಸೊ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ನೀಡ್ತಿದ್ದೀರಿ. ಎಲ್ಲ ಮಾಧ್ಯಮ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಾಜ್ಕುಮಾರ್ ಅಂತೇಳಿ. ನಾನು ಸುಮಾರು 18-20 ವರ್ಷದಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಬಂದಿದ್ದೀನಿ. 2018-19ರಲ್ಲಿ ನಾನೊಂದು ಬೇರೆ ಹೀರೋಗೆ ಮಾಡಬೇಕು ಅಂತ ಹೋಗ್ತಾಯಿದ್ದೆ. ಬಟ್ ಅವ್ರ ಡೇಟ್ ಸಿಗದೇ ಇದ್ದಾಗ ಗಣಪತಿ ಒಂದು ಪ್ರೋಗ್ರಾಮಲ್ಲಿ ವಿಶ್ವಾಸ ಅವ್ರನ್ನ ಒಂದು ಸ್ಟೇಜ್ ಶೋ ಅಲ್ಲಿ ನೋಡಿದೆ. ಅವರು ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅವ್ರ ಬಗ್ಗೆ ಒಬ್ಬ ಮಿನಿಸ್ಟ್ರು ಮಾತಾಡಿದ್ರು. ನನಗೆ ಆಶ್ಚರ್ಯ ಆಯಿತು, ಒಬ್ಬ ಮಿನಿಸ್ಟ್ರು ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾರಲ್ವಾ, ಯಾರಿರ್ಬೋದು ಈ ಹುಡುಗ ಅಂಥೇಳಿ ನಾನು ಅವ್ರ ಬಗ್ಗೆ ಸರ್ಚ್ ಮಾಡಿದಾಗ ವಿಶ್ವಾಸ ಬಗ್ಗೆ ತಿಳಿಯಿತು. ಆಗ ಈ ವಿಷಯನ ತಿಳ್ಕೊಂಡಂಥ ನಮ್ಮ ವಿಜಯ್ ಭರ್ಮಸಾಗರ್ ಅವರು ನಮ್ಮನ್ನು ಆಫೀಸಿಗೆ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿ ಫಸ್ಟ್ ಆರ್ಟಿಕಲ್ ಒಂದು ಬರೆದ್ರು. ಅದನ್ನು ನೋಡಿಬಿಟ್ಟು ನಮಗೆ ಮಹೇಶ್ ಭಟ್ ಸರ್, ಬಾಂಬೆಯಲ್ಲಿ ದೊಡ್ಡ ಡೈರೆಕ್ಟರು, ಪ್ರೊಡ್ಯೂಸರು, ಅವರು ನಮ್ಮನ್ನು ಬಾಂಬೆಗೆ ಕರೆಸ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಈ ಥರದ್ದೊಂದು ಸಿನಿಮಾ ಮಾಡ್ತಿದ್ರಲ್ವ, ತುಂಬ ಗ್ರೇಟ್ ಅಂತ ಹೇಳ್ಬಿಟ್ಟು. ಸುರೇಶ್ ಸರ್ ಅಂತ ಬಂದಿದ್ದಾರೆ ಕುವೈತಿಂದ, ಅವರು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಮಹೇಶ್ ಭಟ್ ಸರ್ನ ಮೀಟ್ ಮಾಡಿಸಿದ್ರು. ಅಲ್ಲಿಂದ ನಮಗೆ ಇನ್ನಷ್ಟು ಜೋಶ್ ಬಂತು. ಓಕೆ, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಮಗೆ ಒಂದಷ್ಟು ಅಪ್ರಿಷಿಯೇಷನ್ಸ್ ಸಿಗ್ತಾ ಬಂತು, ಈ ಥರದ್ದೊಂದು ಸಿನಿಮಾ ಮಾಡ್ತಿದ್ರಲ್ವ ನೀವು ಅಂಥೇಳಿ. ಸೊ ಅಲ್ಲಿಂದ ನಾವು ಸಿನಿಮಾ ಶುರು ಆಯಿತು. ನಾನು ವಿಶ್ವಾಸ್ ಅವ್ರ ಜೊತೆ, ಅವರು ಅಷ್ಟು ಬೇಗ ಒಪ್ಕೊಳ್ಳಿಲ್ಲ, ಯಾಕಂದರೆ ಅವ್ರಿಗೆ ಆ್ಯಕ್ಟಿಂಗ್ ಅನ್ನೋದು ಗೊತ್ತೇ ಇಲ್ಲ. ಅವ್ರ ಕಾನ್ಸಂಟ್ರೇಷನ್ ಇದ್ದಿತ್ತು ಸ್ವಿಮ್ಮಿಂಗ್ ಅಷ್ಟೇ, ಸ್ವಿಮ್ಮಿಂಗು ಡ್ಯಾನ್ಸ್ದು ಅವ್ರದ್ದು ಬೇರೆ ಇತ್ತು. ಆ್ಯಕ್ಟಿಂಗ್ ಎಲ್ಲ ನನಗೆ ಬರಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ನಾನು ಬಿಡಲಿಲ್ಲ. ಅವ್ರ ಜೊತೆ 1 ಇಯರ್ ನಾನು ಅವ್ರ ಜೊತೆ ಟ್ರಾವೆಲ್ ಆಗಿದ್ದೀನಿ. ಅವ್ರು ಎಲ್ಲೋದ್ರು ಅಲ್ಲಿ ಹೋಗ್ತಿದ್ದೆ, ಅವ್ರ ಮನೆಗೆ ಹೋಗ್ತಾ ಇದ್ದೆ, ಅವ್ರ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ಈ ಥರ ಟ್ರಾವೆಲ್ ಆದಮೇಲೆ ಅವರು ನಂದು ಇಷ್ಟ, ನಾನು ಇಷ್ಟ ಆದೆ ಅವ್ರಿಗೆ. ಆಮೇಲೆ ಅವರು ಆಯಿತು ನಾವು ಮಾಡೋಣ ಸೇರಿ ಅಂತೇಳಿ ಒಪ್ಕೊಂಡ್ರು. ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಯಿತು. ಆಗ್ತಾನೆ ಅಣ್ಣಾಮಲೈ ಸರ್ ರಿಸೈನ್ ಮಾಡಿದ್ರು ಜಾಬ್ಗೆ. 1 ಮಂತ್ ಆಗಿತ್ತು ಅಷ್ಟೇ. ಸೊ ನನಗೆ ಅನ್ನಿಸ್ತು, ಇವನು ವಿಶ್ವಾಸ್ ಬಂದ್ಬಿಟ್ಟು ಒಬ್ಬ ರಿಯಲ್ ಲೈಫಲ್ಲಿ ಹೀರೋ ಆಗಿರ್ತಕ್ಕಂಥವ್ರು, ಇವ್ರಿಗೆ ಜೊತೆಗೆ ಕೋಚ್ ಮಾಡೋಂಥವ್ರು, ಅವರು ಒಂದು ರಿಯಲ್ ಲೈಫಲ್ಲಿ ಯಾರಾದರೂ ಆ ಥರದವ್ರು ಬೇಕು, ಸಿನಿಮಾ ಇಂಡಸ್ಟ್ರಿಯವ್ರು ಬಿಟ್ಟು ಬೇರೆ ಯಾರಾದರೂ ಬೇಕು ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ ನನಗೆ ಆಗ ಅಣ್ಣಾಮಲೈ ಸರ್ ನೆನಪಿಗೆ ಬಂದರು. ಒಂದೇ ಒಂದು ಅಪ್ರೋಚ್ ಅಷ್ಟೇ,
ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ವಿಶ್ವಾಸ್ ಅವರು ಅಲ್ಲಿ ಗೆಸ್ಟ್ ಆಗಿದ್ರು, ಅಣ್ಣಾಮಲೈ ಸರ್ ಗೆಸ್ಟ್ ಆಗಿದ್ರು. ಸೊ ಅಲ್ಲಿ ಹೋಗಿ ನಾನು ಜಸ್ಟ್ ಒಂದೇ ಒಂದು ಅಪ್ರೋಚ್ ಮಾಡಿದೆ, ಅವ್ರು ಇಮಿಡಿಯೇಟ್ ಒಪ್ಕೊಂಡು 1 ಇಯರ್ ಆದಮೇಲೆ ನಮಗೆ ಅವರು ಸಿಕ್ಕಿದ್ದು. ಅಷ್ಟರೊಳಗಡೆ ಬದಲಾವಣೆಗಳಾಗಿತ್ತು, ಅವ್ರ ರಾಜಕೀಯ ಅದು ಇದು ನಮಗೆ ಗೊತ್ತೇ ಇರಲಿಲ್ಲ ಅದೆಲ್ಲ. ಆಮೇಲೆ ಶೂಟಿಂಗಿಗೆ ಬಂದರು. ನಮಗೆ ಅಣ್ಣಾಮಲೈ ಅವ್ರು ಸಿಕ್ಕಿದ್ದು ಕೇವಲ 1.5 ದಿನ ಅಷ್ಟೇ. ಅವ್ರು ಆಲ್ರೆಡಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ಆ 1.5 ದಿನದಲ್ಲಿ ನಾವು ಒಂದು ಸಾಂಗು 5 ಸೀನು ಮಾಡಿಬಿಟ್ವಿ. ಅಣ್ಣಾಮಲೈ ಸರ್ ಅವ್ರ ಮೆಮೊರಿ ಪವರ್ ಹೇಗೆ ಅಂತ ಅಲ್ಲಿ ನಮಗೆ ಗೊತ್ತಾಯ್ತು. ಎಲ್ಲ ಇತ್ತಂತ ಸೆಟ್ಟಲ್ಲಿ ಇತ್ತಂತವ್ರಿಗೆ 2 ಪೇಜ್ ಡೈಲಾಗ್ನ ಸಿಂಗಲ್ ಟೇಕಲ್ಲಿ 2 ಟೇಕ್ ಮಾಡಿದ್ವಿ. 2 ಟೇಕಲ್ಲೂ ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ. ಅಷ್ಟೊಂದು ಮೆಮೊರಿ ಇರ್ತಕ್ಕಂಥ ಅಣ್ಣಾಮಲೈ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. 1 ರೂಪಾಯಿನೂ ತಗೊಳ್ದೆ ಅವರೇ ಪಾಪ ಇಂಟ್ರೆಸ್ಟ್ ಆಗಿ ಬಂದು ವಿಶ್ವಾಸಕ್ಕೋಸ್ಕರ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಇದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದೇ ರೀತಿ ತುಂಬ ಜನ ಮತ್ತು ನಮ್ಮ ಇನ್ನೊಬ್ರು ಇದರಲ್ಲಿ ಎಲ್ಲ ಸಾಧಕರೇ ಇದ್ದಾರೆ. ತುಂಬ ಜನ ಫಸ್ಟ್ ಟೈಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಶಿಲ್ಪ ಮಂಗಳೂರು ಅಂತ ಹೇಳ್ಬಿಟ್ಟು ಅವರು ಸ್ಟ್ರೀಟಲ್ಲಿ ಒಂದು ರೊಟ್ಟಿ ಮನೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ರೊಟ್ಟಿ ಮನೆ. ಅದನ್ನು ನೋಡಿ ಅವರು ಫೇಮಸ್ ಆಗಿದ್ದು ಮತ್ತು ಅವರ ಒಂದು ಅಚೀವ್ಮೆಂಟ್ ನೋಡಿಬಿಟ್ಟು ಆನಂದ್ ಮಹೇಂದ್ರ ಅವ್ರು ಕರೆಸ್ಬಿಟ್ಟು ಅವ್ರಿಗೆ ಒಂದು ನ್ಯಾಷನಲ್ ವುಮೆನ್ಸ್ ಡೇ ದಿವಸ ಅವ್ರಿಗೊಂದು ನ್ಯಾಷನಲ್ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿ ಅವ್ರಿಗೆ ಒಂದು ಟ್ರಕ್ಕು ಗಿಫ್ಟ್ ಕೊಟ್ಟಿದ್ದಾರೆ. ಆ ಮೇಡಮನ್ನು ಸಹ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ಶಿಲ್ಪ ಮೇಡಮ್ ಅವರು. ಆಮೇಲೆ ಕರಿತೀವಿ, ಅವರು ಬಂದಿದ್ದಾರೆ. ಈ ಥರ ತುಂಬ ಜನ ಹೊಸಬ್ರನ್ನ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದೀನಿ. ಒಂದು ನಮಗೆ ಹೊಸಬ್ರ ಹತ್ರ ಮಾಡೋದಕ್ಕೆ ನನಗೆ ಭಯ ಇಲ್ಲ, ಯಾಕಂದರೆ ನಾನು 18 ವರ್ಷ ತುಂಬ ಇಂಡಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳಿಗೆ ವರ್ಕ್ ಮಾಡಿ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಅಣ್ಣಾಮಲೈ ಸರ್ ಆದರೂ ಬಿಡಲಿಲ್ಲ, ವಿಶ್ವಾಸ ಆದರೂ ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದ್ರೂ ಬಿಡಲಿಲ್ಲ. ಬರೀ 30 ದಿನದಲ್ಲಿ ಇಷ್ಟು ಸಿನಿಮಾನ ನಾವು ಶೂಟ್ ಮಾಡಿದ್ದೀವಿ. ಅಷ್ಟಿದೆ ಸರ್, ಎಲ್ಲ ಹೇಳ್ಬಿಟ್ಟಿದ್ವಿ. ಹಾಂ ಸರ್, ಅರಬ್ಬಿ ಕತೆ ಬಂದ್ಬಿಟ್ಟು ಅರಬ್ಬಿ ಸಮುದ್ರದ ಒಂದು ಐಲ್ಯಾಂಡಲ್ಲಿ ನಡೀತಕ್ಕಂಥ ಒಂದು ಕತೆ. ಆ ಅರಬ್ಬಿ ಸಮುದ್ರದಲ್ಲಿ ಒಂದು ಸನ್ನಿವೇಶದಲ್ಲಿ ಹೀರೋ ಹೋಗ್ಬಿಟ್ಟು ಅಲ್ಲಿ ಲಾಕ್ ಆಗ್ತಾರೆ. ಅಲ್ಲಿಂದ ಆಚೆ ಬಂದು ಸೊ ಅವ್ರ ಗುರಿ ಇರುತ್ತೆ ಒಂದು ದೇಶಕ್ಕೆ ಆಡಬೇಕು ಅಂತೇಳಿ. ಸೊ ಅದನ್ನು ಹೇಗೆ ಸಾಧನೆ ಅವರು ಮಾಡ್ತಾರೆ, ಅಲ್ಲಿ ಹೋಗಿ ಹೇಗೆ ಲಾಕ್ ಆಗ್ತಾರೆ, ಏನಕ್ಕೆ ಆಗ್ತಾರೆ, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಲೈಫಲ್ಲಿ ಮುಂದೆ ಬರೋದಕ್ಕೆ. ಅರಬ್ಬಿ ಸಮುದ್ರ ಥರನೇ ಹೀರೋ ಜೀವನ ಇದೆ ಸರ್. ಅವರು ಇದು ಅರಬ್ಬಿ ಸಮುದ್ರದಲ್ಲಿ ಹೇಗೆ ಗೆದ್ದು ಆಚೆ ಬರ್ತಾರೋ ಜೀವನದಲ್ಲೂ ಅದೇ ರೀತಿ ಅವ್ರು ಗೆದ್ದು ಆಚೆ ಬರ್ತಾರೆ. ಸೊ ಅವೆರಡನ್ನು ಸಿನಿಮಾಲಿ ಇಟ್ಕೊಂಡು ನಾನು ಅರಬ್ಬಿ ಅಂತ ಹೇಳ್ಬಿಟ್ಟು ಒಂದು ಯೂನಿವರ್ಸಲ್ ಟೈಟ್ಲು ಬೇಕು ಮತ್ತು ಎಲ್ಲ ಲ್ಯಾಂಗ್ವೇಜ್ಗೂ ಸೂಟ್ ಆಗುವಂಥ ಒಂದು ಟೈಟ್ಲು ಬೇಕು ಅಂತ ಹೇಳ್ಬಿಟ್ಟು ಅರಬ್ಬಿ ಅಂತ ಟೈಟ್ಲ್ ಇಟ್ಟೆ ಸರ್. ಸಿನಿಮಾ ರೆಡಿ ಇದೆ. ಸಿನಿಮಾ ರೆಡಿಯಾಗಿ ಒನ್ ಇಯರ್ 2 ಇಯರ್ ಆಯಿತು. ಒಂದು 2 ರೀಸನ್ಸಿಂದ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಿಲ್ಲ. ಒಂದು, ಅಣ್ಣಾಮಲೈ ಸರ್ ಅವರು ಅಲ್ಲಿ ಪಾಲಿಟಿಕ್ಸ್ಗೆ ಹೋದ್ಮೇಲೆ ಅಲ್ಲಿ ರಾಜಕೀಯ ಇದಾದಮೇಲೆ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಎಲೆಕ್ಷನ್ಸ್ ಬಂತು, ಆ ಟೈಮಲ್ಲೂ ಮಾಡೋಕ್ಕಾಗಿಲ್ಲ. ಸೊ ಈಗ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರ್. ಈಗ ಹಾಲಿಡೇಸ್ ಬರುತ್ತಲ್ಲ ಸರ್, ಏಪ್ರಿಲ್ ಎಲೆಕ್ಷನ್ಸ್ ಆದಮೇಲೆ ರಿಲೀಸ್ ಮಾಡೋಣ ಅಂತ ಸರ್. ಕಳಿಸಿದ್ದೆ, ನ್ಯಾಷನಲ್ ಅವಾರ್ಡ್ಗೂ ಕಳಿಸಿದ್ದೆ, ಗೋವಾ ಫಿಲಮ್ ಫೆಸ್ಟಿವಲ್ಗೆ ಕಳಿಸಿದ್ದೆ. ಅಲ್ಲಿ ನೋಡಿದಂಥ ಜೂರಿಗಳೇ ನಮಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಮದು ನಾವು ಸೆಲೆಕ್ಟ್ ಆಗಿತ್ತು, ನೆಕ್ಸ್ಟ್ ಸ್ಟೆಪ್ ಯಾಕೆ ಹೋಗಿಲ್ಲ ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ನೆಕ್ಸ್ಟ್ ಇಲ್ಲಿ ಯಾವುದಕ್ಕೂ ನಾವು ಅಪ್ಲೈನೇ ಮಾಡೋಕ್ಕೆ ಹೋಗಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಅಲ್ಲಿನೇ ಆ ಥರ ಆದಮೇಲೆ ಇನ್ನು ನಮಗೆ ನನ್ನ ನಂಬಿಕೆ ಹೋಯ್ತು, ಬೇಡ ಪರವಾಗಿಲ್ಲ, ನಮ್ಗೆ ವಿಶ್ವಾಸ ಸಾಧನೆ ಮಾಡಿದ್ದಾನೆ ಸಾಕು. ಅದಕ್ಕೆ ಎಲ್ರಿಗೂ ಗೊತ್ತಿದೆ, ಜನರೇ ಕೊಡ್ತಾ ಇರ್ಬೇಕಾದ್ರೆ ಈ ಪ್ರಶಸ್ತಿ ಎಲ್ಲ ಯಾಕೆ ಬೇಡ ಅಂತ. ನಾವು ಇಂಡಸ್ಟ್ರಿಯಲ್ಲಿ ಇದ್ವಲ್ಲ, ನೋಡಿದ್ವಲ್ಲ ತುಂಬ ವರ್ಷ, ಬೇಡ ಪರವಾಗಿಲ್ಲ. ಧನ್ಯವಾದಗಳು ಸರ್. ಸಾಮಾನ್ಯ ನಾಯಕರನ್ನು ಕೇಳೋಣ, ಯಾಕೆಂದ್ರೆ ಅವರ ಏನೂ ಅಭಿನಯ ಬರದೇನೆ ಇಷ್ಟರ ಮಟ್ಟಿಗೆ ಅಭಿನಯ ಮಾಡಿದ್ದೀರಿ ಅಂದರೆ, ಸೊ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ನಮಸ್ತೆ. ಹಲವಾರು ವೇದಿಕೆಗಳಲ್ಲಿ ನನ್ನ ಒಂದು ಜೀವನದ ಬಗ್ಗೆ ನಾನು ಹಂಚ್ಕೊಂಡಿದ್ದೀನಿ, ಹೇಳ್ಕೊಂಡಿದ್ದೀನಿ ಕೂಡ. ಆದರೆ ಮೊದಲನೇ ಬಾರಿ ಈ ಥರ ಸಿನಿಮಾದಲ್ಲಿ ನಾಯಕ ನಟ, ದೊಡ್ಡ ಜವಾಬ್ದಾರಿ, ಎಲ್ಲರ ಮನಸ್ಸಿಗೆ ಎಲ್ಲದಕ್ಕೆ ಒಂದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ ಫಸ್ಟು ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ನನ್ನ ಸ್ನೇಹಿತ ರಾಜ್ಕುಮಾರ್ ಅವ್ರಿಗೆ, ಇಬ್ಬರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಭಾಳ ಕಷ್ಟಪಟ್ವಿ. ಸಿನಿಮಾದಲ್ಲಿ ಭಾಳ ಏರಿಳಿತಗಳಾಯಿತು, ಕೋವಿಡ್ ಬಂತು, ಶೂಟಿಂಗ್ ನಿಂತೋಯ್ತು. ಅಣ್ಣಾಮಲೈ ಸರ್ ಅವ್ರು ಒಪ್ಕೊಂಡ್ಬಿಟ್ಟಿದ್ರು. ಅವರು ಬೇರೆ ಹೇಳಿದ ಮಾತು ಉಳಿಸ್ಕೊಳ್ಳೋದಕ್ಕೆ ಒನ್ ಟೈಮ್ ಅವ್ರ ಕಮಿಟ್ಮೆಂಟ್ ಆದಮೇಲೆ ಬರ್ತೀನಿ ಅಂದಮೇಲೆ ಬರ್ತೀನಿ ಅನ್ನೋ ನಂಬಿಕೆಯಿಂದ ನಾವು ಎಲ್ಲೂ ಅನೌನ್ಸ್ ಮಾಡೋಂಗಿಲ್ಲ, ಏನೋ ಇದ್ರ ಬಗ್ಗೆ ಹೇಳೋಂಗಿಲ್ಲ. ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ತುಂಬಿಸೋದು ಏನು ಕಥೆನೋ, ಏನೋ ಒಂದು ಆಪರ್ಚುನಿಟಿ ಸಿಕ್ತು, ಒಪ್ಕೊಳ್ಳೋದೇನೋ ಒಪ್ಕೊಂಡ್ಬಿಟ್ರು. ನನ್ನ ಬಗ್ಗೆ ತಿಳ್ಕೊಂಡು ಕೂಡ ಅವರು. ಸರಿ, ಅವ್ರಿಗೂ ಈ ಒಂದು ವೇದಿಕೆ ಮುಖಾಂತರ ಅವ್ರು ನೆನೆಸ್ಕೊತೀನಿ, ಅವ್ರಿಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಬಹಳನೇ ಕಷ್ಟ. ಸಡನ್ ಆಗಿ ಸ್ಕ್ರೀನ್ ಮುಂದೆ ಎಮೋಷನ್ ಕ್ರಿಯೇಟ್ ಮಾಡುವಂಥ ನಮ್ಮ ಕ್ಯಾಮ್ರಾಮ್ಯಾನ್ ಆನಂದ್ ಅವರು ಹೇಳೋ ಒಂದೊಂದು ಮಾತುಗೂ ನನಗೆ ಕೋಪ ಬರುತ್ತೆ ಹೊರತು ಆ್ಯಕ್ಟಿಂಗ್ ಬರ್ತಿಲ್ಲ. ಯಾಕಂದ್ರೆ ನಮ್ಗೆ ಅನುಭವ ಇಲ್ಲ ಇಲ್ಲಿ. ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಾ, ಡ್ಯಾನ್ಸರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಕೂಡ ಎಷ್ಟು ಮಾತ್ರ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು 100 ಸಲ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ನಮ್ಮ ಕೊರಿಯೋಗ್ರಾಫರ್ ಆದ ಆನಂದ್ ಅವರು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನ ಕಲ್ತಿ ಮಾಡ್ತಿದ್ದೆ. ಇದು ಸಿನಿಮಾ, ಇದು ಹೊಸದು ನನಗೆ ಆ್ಯಕ್ಟಿಂಗ್ ಎಲ್ಲನೂ. ಸೊ ಭಾಳನೇ ಕಷ್ಟ ಆಯಿತು. ಒಂದೊಂದು ಹಂತವಾಗಿ ನಾನು ಇದರಿಂದ ಕಲ್ತ್ಕೊಂಡೆ ತುಂಬ. ಮತ್ತು ಭಾಳನೇ ಇದೆ ಹೇಳ್ಕೊಳ್ಳೋದು ಸಿನಿಮಾ ಬಗ್ಗೆ. ಹೇಳ್ಕೊತ ಹೋದರೆ ಇಲ್ಲಿವರೆಗೂ ನಾನು ಕಂಡಂಗೆ, ನೀವು ಕಂಡಂಗೆ ಈ ಥರ ಒಂದು ಆಕಾರನ ಒಂದು ಸಿನಿಮಾದಲ್ಲಿ ಇಲ್ಲಿವರೆಗೂ ಏನೇನು ತೋರಿಸಿದಾರೋ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ತೋರಿಸಿರ್ತಾರೆ. ಒಬ್ಬ ಹುಡುಗನ ರೋಡ್ ಕ್ರಾಸ್ ಮಾಡಿಸೋದಾಗಲಿ ಅಥವಾ ದೇವಸ್ಥಾನದ ಮುಂದೆ ಬೇರೆ ಬೇರೆ ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆ ಮುಖಾಂತರ ತೋರಿಸಿದ್ದಾರೆ. ಹೊರತಾಗಿ ಸಿನಿಮಾದಲ್ಲಿ ಕಂಪ್ಲೀಟ್ ಸಿನಿಮಾಗೆ ಒಬ್ಬ ನಾಯಕ ನಟನಾಗಿ ನನಗೆ ಇದು ದೊಡ್ಡ ಅವಕಾಶ. ಮತ್ತು ನನ್ನಂಥ ಲಕ್ಷಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಏನೋ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇರೋದ್ರಿಂದ ಇವತ್ತಿನ ದಿನ ಪ್ರೊಡ್ಯೂಸರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟು ಸಾರ್ ಒಂದೊಂದು ದಿನಾನೂ ಎಷ್ಟೆಷ್ಟೋ ಕಣ್ಮುಂದೆ ಖರ್ಚಾಗ್ತಿತ್ತು. ಹೆಚ್ಚು ಕಮ್ಮಿ 30-35 ದಿನ ಶೂಟಿಂಗ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟ್ ಮಾಡಿದ್ದಾರೆ. ಎಷ್ಟೋ 100 ಕನಸು ಈಚೆ ಬರಬೇಕು ಸಿನಿಮಾ ಅಂತ. ಎಲ್ಲ ಒಳ್ಳೇದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಇದ್ರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನಂಥ ಇನ್ನು ಹಲವಾರು ಪ್ರತಿಭೆಗಳಿಗೆ ಅವಕಾಶ ಸಿಗಲಿ. ನಾಯಕ ನಟನಾಗಿ ಸಿಕ್ಕಿದ್ದೆ ನನಗೆ ಭಾಳ ಗರ್ವ ಮತ್ತು ಗೌರವ ಮತ್ತು ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಏನೋ ನಿಮ್ಮ ಮನಸ್ಸಿಗೆ ಗೆಲ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಈ ಸಿನಿಮಾ ಮುಂದೆ ಬರುತ್ತೆ. ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸರ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅವನಲ್ಲಿರೋ ಫೈರ್ನ ಈ ಸಿನಿಮಾದಲ್ಲಿ ನೋಡ್ತೀವಿ. ಮತ್ತು ನನ್ನ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನನ್ನ ಒಂದು ದಿನನಿತ್ಯ ಕೆಲಸ ಯಾವ ರೀತಿ ಇರುತ್ತೋ ಆ ರೀತಿ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಪಬ್ಲಿಕ್ಕಿಗೆ ಕಾಣೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿಗೆ ಇದೆ ಸರ್ ಹೇಳಕ್ಕೆ ಹೋದರೆ. ನನ್ನ ಕೋಪ ಎಲ್ಲ, ದೇವ್ರ ಮೇಲೆ ಕೋಪ ಎಲ್ಲನೂ ತೋರಿಸ್ತೀನಿ. ಹಿಂಗೆ ಯಾಕೆ ಕೊಟ್ಟೆ ನನಗೆ ಭಗವಂತ ಈ ಥರ ಒಂದು ಶಿಕ್ಷೆ, ನಾನೇನು ಕಮ್ಮಿ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ ಅಂತ ಕಿರ್ಚಾಡ್ತೀನಿ, ಹೊಟ್ಟೆ ಚೂಗಿ ನರಳಾಡ್ತೀನಿ. ಭಾಳ ಇದೆ. ನನ್ನ ಒಂದು ಪ್ರೆಸೆಂಟ್ ಸಿಚುವೇಶನ್, ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಆಗಲಿಕ್ಕೆ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು, ಲೈಕ್ ಬಟ್ಟೆ ತಗೊಳ್ಳೋದು, ಬಟ್ಟೆ ತೆಗೆಯೋದು ಆಗಲಿ, ಹಾಕೊಳ್ಳೋದಾಗಲಿ, ಸೊಸೈಟಿ ನನ್ನನ್ನು ನೋಡೋ ರೀತಿ ಆಗಲಿ, ನೇಚರ್ ನನಗೇನು ಮಾಡಿಕೊಡ್ತು ಅನ್ನೋದಾಗಲಿ, ಒಂದೊಂದು ಹಂತವಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ರೀಚ್ ಆಗುತ್ತೆ ಜನಕ್ಕೆ, ನೋಡ್ಬೋದು. ಬ್ಲೆಸ್ ಮಾಡಿ ಅಂತ ಬಯಸ್ತೀನಿ ಎಲ್ಲರ ಮುಂದೆ. ನನ್ನ ಲೈಫ್ ಬಗ್ಗೆ ಹೇಳಕ್ಕೆ ಬಂದರೆ ಮೇಡಮ್, ಪ್ರೆಸೆಂಟ್ ನನ್ನ ಆಕಾರ ಏನಿದೆಯೋ ಸಿನಿಮಾನೂ ಅದೇನೆ. ಸಿನಿಮಾದಲ್ಲಿ ನನ್ನ ಆಕಾರ ಮುಚ್ಚುಮರೆ ಇಲ್ಲ, ಓಪನ್ ಅಪ್ ಆಗಿದೆ. ನನ್ನ ಲೈಫ್, ನನ್ನ ಜರ್ನಿ, ನನಗೆ ಈ ಒಂದು ಆಕಾರ 25 ವರ್ಷದಿಂದ ಇದೆ. ಸಿನಿಮಾದಲ್ಲಿ ನಾನು 25 ವರ್ಷ ಜರ್ನಿ ನಾನು ಒಂದು 2 ಅವರಲ್ಲಿ ನೋಡ್ತಿಲ್ಲ. ಕಂಪ್ಲೀಟ್ ನನ್ನ ಒಂದು ಬಯೋಪಿಕ್ ಅಂತಲ್ಲ ಅಲ್ಲ, ನನ್ನ ಸ್ಟ್ರಗಲ್ಸು, ಹಾರ್ಡ್ ವರ್ಕು ಮೈನ್ ಅದೇ ಅಲ್ವಾ ಜನಕ್ಕೆ. ಇವತ್ತಿನ ದಿನ ನಾನೊಬ್ಬ ಇಂಟರ್ನ್ಯಾಷನಲ್ ಪ್ಯಾರಾ ಸ್ವಿಮ್ಮರ್, 9 ಇಂಟರ್ನ್ಯಾಷನಲ್ ಮೆಡಲ್ ತೊಗೊಂಡಿದ್ದೀನಿ, 21 ನ್ಯಾಷನಲ್ ಮೆಡಲ್ ತೊಗೊಂಡಿದ್ದೀನಿ, ಸುಮಾರು ಅವಾರ್ಡ್ಸ್ ಎಲ್ಲ ಆಗಿದೆ. ಇದು ಸುಲಭ ಅಲ್ಲ. ಈ ರೀತಿ ಒಂದು ಚೇಂಜ್ ಅವ್ರು ಬರಬೇಕು ಅಂತ ಹೇಳಿದ್ರೆ ಬೈ ಬರ್ತ್ ನಾನು ಈ ರೀತಿ ಅಲ್ಲ. ಇದೆಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾನು ಎಷ್ಟೇ ಹೇಳಿ ಏನೇ ಬಂದ್ರೂ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬರೋದು ನನ್ನ ಸೌಭಾಗ್ಯ. ಇದು ನನ್ನ ಪಾತ್ರ ಭಾಳನೇ ಇಂಪಾರ್ಟೆಂಟ್ ಅಂತ ಬಯಸ್ತೀನಿ. ಈ ಒಂದು ಪಾತ್ರ ನನ್ನ ಲೈಫಿಗೆ ಸಿಕ್ಕಿರೋದು. ಇನ್ನು ಹೆಚ್ಚಿನ ಜನ ಇದ್ದಾರೆ, ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅವರು ಹಂಚ್ಕೊಳ್ಳೋದು, ಹೇಳ್ಕೊಡೋದು ತುಂಬ ಇದೆ. ಅದೇ ನಾವು ಪ್ರತ್ಯೇಕವಾಗಿ ಹೇಳೋದು ಬೇಕಾಗಿಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನೋದು. ಎಲ್ಲ ನಮ್ಮ ಸೀನಿಯರ್ಸ್ ಯಾರಿದ್ದಾರೋ ಅವರೆಲ್ಲ ಇದನ್ನೇ ಹೇಳೋದು. ಅವಕಾಶ ಸಿಕ್ಕಿದ್ರೆ ನಾವೇನೋ ಪ್ರೂವ್ ಮಾಡ್ಕೊತೀವಿ. ಇವಾಗ ಸಿಕ್ಕಿದೆ, ನಿಮ್ಮ ಆಶೀರ್ವಾದಕ್ಕೋಸ್ಕರ ಬಯಸ್ತಾ ಇದ್ದೀನಿ ಸರ್. ಇಲ್ಲ ಸರ್, ಅದ್ರ ಬಗ್ಗೆ ನಾನು ಬಿಲೋ ಎಲ್ಬೋ ಇದ್ರೆ ಹ್ಯಾಂಡ್ಸ್ ಏನಾರೆ ಅದು ಹಾಕೋಬೋದು, ಏನೋ ಉಪಯೋಗ ಇದೆ ಅದರಿಂದ. ನಂದು ಎಬೋ ನೀ ಇರೋದ್ರಿಂದ, ಸೊ ಎಬೋ ಎಲ್ಬೋ ಇರೋದ್ರಿಂದ ಸ್ವಲ್ಪ ಯೂಸ್ಲೆಸ್. ಹಾಕಿದ್ರೂ ನಾನು ಊಟನ ತಿನ್ಲಿಕ್ಕಾಗಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳ್ಳಿಕ್ಕಾಗಲ್ಲ. ಅದೇ ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಶಕ್ತಿ ಕೊಡ್ತಾನೆ ಅಂತಾರಲ್ಲ, ಆ ರೀತಿ 2 ಕೈ ಕಿತ್ಕೊಂಡ್ರು 2 ಕಾಲಲ್ಲಿ ನನ್ನ ಕೆಲಸ ನಾನೆಲ್ಲ ಮಾಡ್ಕೊತೀನಿ. ಸಿನಿಮಾದಲ್ಲೂ ಇದೆ, ನಾನು ಅಡುಗೆ ಮಾಡೋದು ಇದೆ, ನಾನು ಬಟ್ಟೆ ಹಾಕೊಳ್ಳೋದು ಇದೆ. ಈ ಥರ ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂತಲ್ಲ, ಈ ಥರ ಒಂದು ಪ್ರಶ್ನೆಗಳಿಗೆ ಉತ್ತರ ಆ ಸಿನಿಮಾದಲ್ಲಿ 100 ಇದೆ. ಥ್ಯಾಂಕ್ ಯು. ಇನ್ನೇನೋ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.
ಇನ್ನು ಕಂಬದ ರಂಗಯ್ಯನವರೇ ಹಾಡುಗಳ ಬಗ್ಗೆ, ಚಿತ್ರದ ಬಗ್ಗೆ ಒಂದೆರಡು ಮಾತು. ಎಲ್ಲ ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಮೊದಲಿಗೆ ನನ್ನ ಪ್ರೀತಿಯ ಗುರುಗಳಾದ ಡಾಕ್ಟರ್ ಹಂಸಲೇಖ ಸರ್ಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಏಕೆಂದರೆ ಅವರೇ ಒಂದು ದೊಡ್ಡ ಸ್ಫೂರ್ತಿ ನನಗೆ. ಅವರ ಶಿಷ್ಯನಾಗಿ ಒಂದು 12 ವರ್ಷ ಅವರು ಸುಮಾರು ಸಿನಿಮಾಗಳಿಗೆ ಸಾಹಿತ್ಯ ಸಂಗೀತ ಅವ್ರ ಜೊತೆಲಿ ಕೆಲಸ ಮಾಡಿದ್ದ ಒಂದು ಅದೃಷ್ಟ. ಆ ಒಂದು ಅದೃಷ್ಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಡೈರೆಕ್ಟರ್ ರಾಜ್ಕುಮಾರ್ ಅವರು. ನನ್ನ ಒಂದು ವೇದಿಕೆಯಲ್ಲಿ ನೋಡಿದರೆ ಅವರ ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದಾಗ ಬಂದು ನೋಡಿ, ತುಂಬ ಚೆನ್ನಾಗಿ ಹಾಡ್ತೀರಾ, ಯಾಕೆ ಮ್ಯೂಸಿಕ್ ಎಲ್ಲ ಮಾಡಬಾರ್ದು, ನೀವು ಹೆಂಗೋ ಹಂಸಲೇಖ ಸರ್ ಹತ್ರ ಎಲ್ಲ ಇದ್ದೀರಾ ಅಂತ ಕೇಳಿದ್ರು. ಖಂಡಿತ ಮಾಡ್ತೀನಿ ಅಂತಂದೆ. ಅವಾಗ ಅವತ್ತೇ ಪ್ರಾಮಿಸ್ ಮಾಡಿದ್ರು, ನನ್ನ ಸಿನಿಮಾ ಮಾಡಿದ್ರೆ ನೀವೇ ನನಗೆ ಸಿನಿಮಾಗೆ ಮ್ಯೂಸಿಕ್ ಮಾಡಬೇಕು ಅಂತ. ಖಂಡಿತ ಮ್ಯೂಸಿಕ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ರಾಜ್ಕುಮಾರ್ ಅವರಿಗೆ. ವಿಶೇಷವಾಗಿ ನಮ್ಮ ವಿಶ್ವಾಸ ಅವ್ರು ನೋಡಿದಾಗ ನಿಜವಾಗ್ಲೂ ನನಗೆ ನಾವೇನು ನಮ್ಮ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗಲ್ಲ, ಅವ್ರನ್ನ ಅಯ್ಯೋ ಅಂತ ಕರುಣೆ ತೋರಿಸೋದು ಬೇಡ, ಅವರ ಬದುಕಿಗೆ ನಾವೆಲ್ಲರೂ ಸೇರಿ ಒಂದು ಕೈ ಜೋಡಿಸಿ ಮುಂದಿನ ದಿನ ಅವರು ಸ್ವತಂತ್ರವಾಗಿ ಜೀವನ ಮಾಡಲಿ, ಸ್ವತಂತ್ರವಾಗಿ ಬದುಕಲಿ, ಅವ್ರನ್ನ ನೋಡಿ, ಅವ್ರನಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ನೋಡಿ ಇನ್ನೂ ಅವ್ರ ಥರ ಎಷ್ಟೋ ಜನ ಇದ್ದಾರೆ, ಅವರೆಲ್ರಿಗೂ ಒಂದು ಸ್ಫೂರ್ತಿ ಬರಲಿ ಅಂತೇಳಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ವಿ, ಭಾಳ ಪ್ರೀತಿಯಿಂದ ಮಾಡಿದ್ವಿ ಎಲ್ಲರೂ. ನಮ್ಮ ಸಿನಿಮಾದಲ್ಲಿ 2 ಹಾಡಿದೆ. ಒಂದನ್ನು ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ, ಮತ್ತೊಂದನ್ನು ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ. ನಮ್ಮ ರಾಜೇಶ್ ಕೃಷ್ಣ ಸರ್ ಭಾಳ ಪ್ರೀತಿಯಿಂದ ಬಂದು ಅವರು ಹಾಡಿಕೊಟ್ರು. ತುಂಬ ಚೆನ್ನಾಗಿದೆ ಸಾಂಗ್ಸ್, 2 ಸಾಂಗ್ಸ್. ಈಗ ಒಂದು ವಿಡಿಯೋ ಸಾಂಗ್ ನೋಡಿದ್ರೆ, ಇನ್ನೊಂದು ರಾಜೇಶ್ ಕೃಷ್ಣ ಸರ್ ಹಾಡಿದ್ದಾರೆ. ಅದು ಭಾಳ ಅದ್ಭುತವಾಗಿದೆ, ತುಂಬ ಎಮೋಷನ್ ಇರತಕ್ಕಂಥ ಸಾಂಗ್ ಅದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸರ್, ನಾನು ಹಾಡ್ಬೋದಿತ್ತು, ಆದರೆ ಆ ಸಿಚುವೇಶನ್ಗೆ ನನ್ನ ವಾಯ್ಸು ಎಲ್ಲೂ ಬೇಡ ಅನ್ನಿಸ್ತು ನನಗೆ. ನೋಡಿದೆ ಒಂದು ತುಂಬ ಪ್ಯಾಥೋಸ್ ಆಗಿದೆ, ಒಂದು ಚಿಕ್ಕ ಮಗು ಮತ್ತು ನಮ್ಮ ಹೀರೋ ಜೊತೆ ತುಂಬ ಸಂಬಂಧವನ್ನು ಬೆಸೆಯುವಂಥ ಒಂದು ಸಿಚುವೇಶನ್ಗೆ ರಾಜೇಶ್ ಕೃಷ್ಣ ಸರ್ ವಾಯ್ಸ್ ತುಂಬಾ ಸೂಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಮತ್ತು ಇನ್ನೊಂದು ಈ ಫೋರ್ಸ್ ಆಗಿರೋದು, ಅವರಿಗೆ ಒಂದು ಸ್ಪಿರಿಟ್ ತುಂಬುವಂಥ ಸಾಂಗು ನಮ್ಮ ಚಂದನ್ ಶೆಟ್ಟಿ ಅವ್ರದ್ದು, ಆ ವಾಯ್ಸು ಅವರಿಗೆ ಓಕೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಪರವಾಗಿಲ್ಲ, ನಾನು ಹಾಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಸಿನಿಮಾ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾನು ಹಾಡದೇ ಇದ್ರೂ ಪರವಾಗಿಲ್ಲ ಅಂತ ಬೇರೆ ಕೈಲಿ ಹಾಡಿಸಿದ್ದೀನಿ ಸರ್. ರೀರಕಣಿಗೆಲ್ಲ ನಾನೇ ಮಾಡಿದ್ದೀನಿ, ಫುಲ್ ಇಡೀ ಸಿನಿಮಾಗೆ ಹಿನ್ನೆಲೆ ಸಂಗೀತ ಮತ್ತು ಮ್ಯೂಸಿಕ್ ಎಲ್ಲ ಟೋಟಲಿ ನಾನು ಪೂರ್ತಿ ಮಾಡಿದ್ದೀನಿ ಸರ್. ನಮ್ಮ ಗುರುಗಳು ಭಾಳ ಹೆಮ್ಮೆ ಪಟ್ಟರು, ಅವ್ರು ಕೇಳಬೇಕಾ, ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ, ಪರವಾಗಿಲ್ಲ, ನನ್ನ ಎದುರಿಗೆ ಕೂತ್ಕೊಂಡು 1-2 ಏನಾದರೂ ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು, ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡುವಂತ ತುಂಬ ಹಾರೈಸಿದ್ರು, ತುಂಬ ಆಶೀರ್ವಾದ ಮಾಡಿದ್ರು ಅವರು. ಸರ್ ಓನ್ ಸ್ಟುಡಿಯೋ ಎಲ್ಲಿ ಬರೋಣ ಸರ್, ನಿಮ್ಮಂತರ ಎಲ್ಲ ಸಪೋರ್ಟ್ ಮಾಡಿದ್ರೆ ನಾಳೆ ದಿವಸ ದೊಡ್ಡ ಸ್ಟುಡಿಯೋನೇ ಮಾಡ್ತೀನಿ ಬಿಡಿ ಸರ್, ಎಲ್ಲ ನೀವೇ ಸಪೋರ್ಟ್ ಮಾಡಬೇಕು ಸರ್. ಅದೇ ಸರ್, ಬರವಣಿಗೆಗಿನ್ನ ಬೇಕಾ ಸರ್, ಬರವಣಿಗೆಗಿರೋ ಶಕ್ತಿ ಹಿಂಗೆ ಮಾಡಕ್ ಬಿಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಹಿಂಗಿರ ಹಿಂಗೆ ತೊಗೊಂಡೋಗ್ಬೋದು, ಹಿಂಗಿರ ಹಿಂಗೆ ತೊಗೊಂಡೋಗ್ಬೋದು ಸರ್. ನಿಮ್ಮ ಬರವಣಿಗೆಗೆ ಅಂತ ಶಕ್ತಿ ಇದೆ, ಆ ಬರವಣಿಗೆ ಶಕ್ತಿ ನಮ್ಮಂತರ ಎಲ್ಲರಿಗೂ ಸ್ಫೂರ್ತಿ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಆನಂದ್, ನಿಮ್ಮ ಅನುಭವ? ನಮಗೆ ರಾಜ್ಕುಮಾರ್ ಅವರು ಈ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಸರ್ ನೋಡಿದ್ಮೇಲೆ ತುಂಬ ಒಂದು ಸೆಂಟಿಮೆಂಟ್ ಇದಾಗ್ಬಿಟ್ಟು, ತುಂಬ ಒಳ್ಳೆ ಹುಡುಗ, ಹೇಳೋದೆಲ್ಲ ಕೇಳಿ ಚೆನ್ನಾಗಿ ಮಾಡ್ದ. ಅವ್ನಿಗೆ ಹೇಳ್ಕೊಡೋದೇ ಒಂದು ದೊಡ್ಡ ವಿಷಯ ಆಗಿತ್ತು, ಚೆನ್ನಾಗಿ ಮಾಡಿದ್ದಾನೆ. ನಮ್ಮ ವರ್ಕು ಒಳ್ಳೊಳ್ಳೆ ಲೊಕೇಶನಲ್ಲಿ ಮಾಡಿದ್ದೀವಿ. ಆಮೇಲೆ ರಾಜ್ಕುಮಾರ್ ಅವ್ರಿಗೆ ಹೇಳ್ಬೇಕು, ಡೈರೆಕ್ಟ್ರಿಗೆ ತುಂಬ ಕಷ್ಟಪಟ್ಟು ಅವರೇ ಫುಲ್ಲು ಒಬ್ಬರೇ ಸೋಲೋ ಎಲ್ಲದಕ್ಕೂ ಅವರೇ ಓಡಾಡ್ಕೊಂಡು ಬೇರೆಯವ್ರಿಗೆ ಯಾರಿಗೂ ಕೆಲಸ ಕೊಡದೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನನ್ನ ಹೆಸರಿನ ಅರಸವರೇ, ಎಲ್ರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ, ಆಮೇಲೆ ಮಾಧ್ಯಮ ಹಿರಿಯರಿಗೆ. ಆಗದು ಎಂದು ಕೈಕಟ್ಟು ಕುಳಿತರೆ ಸಾಗದು ಕೆಲಸವು ಮುಂದೆ. ಈ ಚಿತ್ರಕ್ಕೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ. ನಾವೆಲ್ಲ ಬಹಳಷ್ಟು ಸಿಗ್ನಲಲ್ಲಿ ನೋಡಿರ್ತೀವಿ, ಕೈ ಕಾಲು ಗಟ್ಟಿಗಿದ್ದೂ ಕೂಡ ಬೇರೆ ರೀತಿಯನ್ನು ಬೇಡ್ತಾ ಇರ್ತಾರೆ. ಅಂತ ವಿಶ್ವಾಸ ನಿಜವಾಗ್ಲೂ ಒಂದು ಮಾದರಿ ಅಂತ ಹೇಳ್ಬೋದು, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು. ನಾವು ನಿಜವಾಗ್ಲೂ ಅನುಕಂಪ ಅಂತೂ ತೋರಿಸ್ಬಾರ್ದು ಯಾರೂ ಕೂಡ. ಇನ್ನೂ ನಮಗೆ ಏನಂದರೆ ವಿಲ್ ಪವರ್ ಕೊಡಬೇಕು. ಆಮೇಲೆ ಆ್ಯಕ್ಚುಲಿ ನಾವೇನು ಇಲ್ಲೆಲ್ಲ ಇದ್ದೀವಿ, ಎಲ್ಲಾಗಿನ ಜಾಸ್ತಿ ಸಾಧನೆ ಮಾಡಿರೋರು ವಿಶ್ವ.
ನಿಜವಲ್ಲೂ ಅದು ರಿಯಲಿ ಗ್ರೇಟು. ಈ ಸ್ಟೇಜಲ್ಲಿ ಇಬ್ಬರು ರಿಯಲ್ ಹೀರೋ ಇದ್ದಾರೆ ಅಂತ ಹೇಳ್ಬೋದು. ಒಂದು ವಿಶ್ವ, ಆಮೇಲೆ ಇನ್ನೊಂದು ರಿಯಲ್ ಪೊಲೀಸ್ ಆಫೀಸರು ಸರ್ರು. ಆಮೇಲೆ ಇನ್ನೂ ಒಂದು ಈ ಚಿತ್ರಕ್ಕೆ ಆ್ಯಕ್ಚುಲಿ ಒಂದು ಏನಂತೀವಿ, ಈ ಕತೆ ಮಾಡಿ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು. ಆಮೇಲೆ ವಿಜಯ್ ಸರ್ ಹೇಳ್ತಾ ಇದ್ರು ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ಹೇಗೆ ಈ ಕತೆ ಓಕೆ ಆಯಿತು. ಆಮೇಲೆ ಅವ್ರ ಮ್ಯಾಗ್ಝಿನಲ್ಲಿ ಹಾಕಾದ್ಮೇಲೆ ನಿರ್ಮಾಪಕರು ಬಂದರು ಅಂತ. ಈ ಬರೀ ಸ್ಟಾರ್ಸ್, ಕೆಲವರು ನಾವು ಹೇಳ್ತೇವಲ್ಲ ಈ ಸ್ಟಾರ್ ಮೇಕರ್ಸ್, ಆಮೇಲೆ ಸ್ಟಾರ್ ಡೈರೆಕ್ಟರ್ಸ್ ಅಂತ, ನೀವು ಒಬ್ಬ ಸ್ಟಾರ್ನ ಕ್ರಿಯೇಟ್ ಮಾಡಿದ್ದೀರಿ ಅದನ್ನ ಹೇಳ್ಬೋದು. ಯಾಕಂದರೆ ಸ್ಟಾರ್ ಹೀರೋಗಳನ್ನ ಇಟ್ಕೊಂಡು ಮಾಡೋದು ಈಸಿ ಸಿನಿಮಾಗಳು, ಅಂಥದ್ರಲ್ಲಿ ಈ ರೀತಿ ಒಂದು ಚಾಲೆಂಜಿಂಗ್ ಆಗಿ ಮಾಡಿ, ಆಮೇಲೆ ನಿರ್ಮಾಪಕರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ರೀತಿ ಚಿತ್ರನ ಧೈರ್ಯವಾಗಿ ಬಂದರೆ ಮಾಡೋಣ, ಏನ್ರಿ ಅದು ಅವ್ರು ಮಾಡ್ಬೋದಾಗಿತ್ತು. ದೊಡ್ಡ ದೊಡ್ಡ ಸ್ಟಾರ್ಗಳು ಅಥವಾ ಇನ್ನೂ ಬೇರೆ ಯಾವ ರೀತಿ ಅವರು ಸಿನಿಮಾ ಮಾಡ್ಬೋದಾಗಿತ್ತು ಕಮರ್ಷಿಯಲ್ ಆಗಿ. ಬಟ್ ಅವ್ರಿಗೂ ಒಂದು ಆಸೆ ಇತ್ತು ಈ ರೀತಿ ಒಂದು ಪ್ರತಿಭೆನೂ ಬರಬೇಕು ಅಂತ. ಆಮೇಲೆ ನಾನು ಸಾಂಗನ್ನು ನೋಡಿದೆ, ಅದ್ಭುತವಾಗಿ ಮೂಡ್ ಬಂದಿದೆ ಸಾಹಿತ್ಯ. ಆಮೇಲೆ ಆ ಒಂದು ಪವರ್ಫುಲ್ ಸಾಂಗು, ಮೋಟಿವೇಶನಲ್ದು, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಟ್ರೈಲರ್ದು, ಆಮೇಲೆ ಆನಂದ್ ಅವರ ಕಣ್ಚಳಕ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಶಿಷ್ಯ ವಿಶ್ವಂದು ಕೈ ಚಳಕ, ಎಡಿಟರು ಇಲ್ಲೇ ಇದ್ದಾನೆ. ಒಂಥರ ನಮ್ಮದು ಟೀಮ್ ಇದು. ನಮ್ಮ ರಾಜ್ಕುಮಾರು ಅಷ್ಟೇ, ನಮ್ಮದೆಲ್ಲ ಒಂದು ಟೀಮು. ನಾನು ಎಡಿಟರ್ ಇದ್ದಾಗ ಅವರು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮಾಡ್ತಾಯಿದ್ರು ಕೆಲಸ. ಹಾಗೆ ನಮ್ಮ ವಿಜಯ್ ಚೆಂಡೂರು ಎಲ್ಲನೂ ನಮ್ದು ಒಂಥರ ಟೀಮ್ ಇದು. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲೇಬೇಕು. ಆಮೇಲೆ ಮೀಡಿಯಾಗೆ ನಾನು ಒಂದು ಚಿಕ್ಕ ಕೋರಿಕೆ, ಯಾಕಂದರೆ ತುಂಬ ಸರಿ ನಾವು ಮೀಟ್ ಮಾಡ್ತಾ ಇರ್ತೀವಿ, ಎಕ್ಸ್ಪೆಷಲಿ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೂ ಒಂದು ಚಿಕ್ಕ ಒಂದು ಮನವಿ ರೀತಿ ಮಾಡ್ಕೊಬಹುದು ಈ ಮುಖಾಂತರ. ಅಂದರೆ ಈ ಚಿತ್ರಕ್ಕೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಸು ಬಹಳ ಕಡಿಮೆ ಸಿಗ್ತವೆ. ಹಾಗಾಗಿ ಈ ಚಿತ್ರಕ್ಕೆ ಸಾಧ್ಯ ಆದಷ್ಟು ನೀವು ಒಂದು ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು. ವಿಜಯ್ ಚೆಂಡೂರು ಅವರು ದಯವಿಟ್ಟು ನೀವು ಏಕೆ ಬರೋದ್ರಿಂದ ಪೂರ್ತಿ ಆಗೋದಲ್ಲ, ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಏನು ಹೆಚ್ಚಿಗೆ, ಆ್ಯಕ್ಚುಲಿ ನಾನು ಪಾವಗಡ ರಾಜು ಸ್ನೇಹಿತ. ನಂಗೆ ಭಾಳ ಖುಷಿ ಆಗ್ತಾ ಇದೆ. ನಾನು ಇದಕ್ಕೆ ಶುಭ ಹಾರೈಸಬೇಕು ಅಂತಲೇ ಬಂದೆ ಈ ಕಾರ್ಯಕ್ರಮಕ್ಕೆ. ನಂದು ಪಾವಗಡ ರಾಜ್ಕುಮಾರ್. ನಾನು ಪಾವಗಡ ರಾಜು ಅಂತ ಕರೆಯೋದು. ಅವ್ರ ಊರು ಮೂಲತಃ ಪಾವಗಡ. ಸೊ ಅವಾಗಿಂದ ನಂಗೆ ಕರೆದ ಅಭ್ಯಾಸ. ಸುಮಾರು ಒಂದು 7-8 ವರ್ಷದ ಜರ್ನಿ ನಾವಿಬ್ಬರು. ಸೊ ತುಂಬ ಕತೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಚಿತ್ರಕಥೆ ಬರೆಯೋದ್ರಲ್ಲಿ ನಿಪುಣ, ತುಂಬ ಒಳ್ಳೆ ಗ್ರಿಪ್ ಇದೆ, ತುಂಬ ಪುಸ್ತಕಗಳು ಓದಿದ್ದಾನೆ. ಸೊ ಹಾಗಾಗಿ ಒಳ್ಳೆ ಭವಿಷ್ಯ ಇದೆ. ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ನೋಡಿದ್ದೀನಿ ಸಿನಿಮಾನ. ಗುಡ್ ಲಕ್ ರಾಜು, ವಿಶ್ವಾಸ್. ನೀವು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಿ. ಹೀಗೆ ನೀವು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು. ಥ್ಯಾಂಕ್ ಯು. ಈ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂಥ ಸಂತೋಷ್ ಅವರು ಬಂದಿದ್ದಾರೆ. ದಯವಿಟ್ಟು ಅವರು ಒಂದು. ಸಂತೋಷ್ ಅಂತ ಈ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಧನ್ಯವಾದಗಳು. ಈಗ ಅಧ್ಯಕ್ಷರ ವರದಿ. ನೀವೇ ಕೇಳಿದ್ದು ಕೊನೆಗೆ ಮಾತಾಡ್ತೀನಿ ಅಂತ. ಹಾಗಾಗಿ ನಮ್ಮ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ, ಮುಂದೆ ನಿರದಿರ್ತಕ್ಕಂಥ ಎಲ್ಲರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ರಾಜ್ ಅವರು ನಾನು ಕೆಲಸ ಮಾಡಿರೋರು ಪಾವಗಡದ ಕಣ್ಮಣಿ. ತುಂಬ ಆತ್ಮೀಯತೆ. ಈ ಕೆಲವಾರು ದಿವಸಗಳಿಂದ ಅಷ್ಟೇ. ಫಿಲಮ್ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಅ ಪ್ಯಾಷನ್. ಆ್ಯಕ್ಚುಲಿ ಅದರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದರಲ್ಲಿ ಹಾರ್ಡ್ ವರ್ಕ್ ಎಷ್ಟಿರುತ್ತೆ ಅಂತ. ಅದು ಪ್ರತಿಯೊಬ್ಬ ನನಗೆ ತಕ್ಕ ಮಟ್ಟಿಗೆ ನನಗೆ ಪೊಲೀಸಿಂಗ್ ಬಿಟ್ಮೇಲೆ ನೆಕ್ಸ್ಟ್ ಪ್ಯಾಷನ್ ಇರೋದೇ ಮೂವಿ ಇಂಡಸ್ಟ್ರಿ. ಏನು ಅಲ್ಲ, ಅದಕ್ಕಲ್ಲ. ಸೊ ಅದರಲ್ಲಿ ನನಗೆ ಗೊತ್ತು ತುಂಬ ಕಷ್ಟಪಡ್ತಾರೆ. ಪ್ರತಿಯೊಬ್ಬರಿಂದನೂ ಅಷ್ಟೇ. ಈ ಅಸೋಸಿಯೇಟ್ ಡೈರೆಕ್ಟರ್ ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ, ಹೀರೋ ಆಗಲಿ, ಕ್ಯಾಮ್ರಾಮನ್ ಆಗಲಿ, DOP ಆಗಲಿ, ಪ್ರತಿಯೊಂದು ತುಂಬ ರಿಸ್ಕ್ ಇದೆ.
ಎಲ್ಲರ ಎಫರ್ಟು ಸೇರಿ ಒಂದು ಒಳ್ಳೆ ಮೂವಿ ಆಗಕ್ಕೆ ಸಾಧ್ಯ. ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನಿಜವಾಗೂ ಇಲ್ಲಿ ನೋಡಿದ್ಮೇಲೆ ನಿಜವಾಗೂ ಖುಷಿ ಆಯಿತು. ಏನು ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ತಮಗೂ ಅಷ್ಟೇ ವಿಶ್ವಾಸ ಸರ್, ತಮಗೂ ಅಷ್ಟೇ ಸರ್. ನೀವು ಮಾಡಿರೋ ಧೈರ್ಯ ನಿಜವಾಗೂ ಮೆಚ್ಚತಕ್ಕಂಥ ಸರ್ ಅಲ್ಲ ಸರ್. ಎಲ್ಲರೂ ಏನು ಹೊಸಬರಿಗೆ ಆಸ್ಪದ ಕೊಟ್ಟಿದ್ದೀರಿ, ಅದರಲ್ಲೂ ಏನು ಇಂಥ ಒಂದು ಏನು ಅದನ್ನು ಇದಂತ ಏನು ಅವ್ರ ವೈಕಲ್ಯತೆ ಅಂತ ಕರೆಯೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾರು ಯಾವುದೇ ಕಾರಣದಲ್ಲೂ ವೈಕಲ್ಯತೆ ಇರೋದಿಲ್ಲ. ಪ್ರತಿಯೊಬ್ಬರು ಒಂದಲ್ಲ ಒಂದರಲ್ಲಿ ವೈಕಲ್ಯತೆ ಹೊಂದಿರ್ತಾರೆ. ಅವ್ರು ಅದನ್ನು ಮೀರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಕ್ ಬ್ರದರ್. ಸರ್ ಬಗ್ಗೆ ಒಂದು ಜಸ್ಟ್ ಒಂದು ಸಣ್ಣ ಹೇಳ್ಬೇಕು ಸರ್. ನಾನು ಕಾಲೇಜ್ ಓದ್ತಾ ಇದ್ದೆ ಸರ್, MBA ಓದ್ತಾ ಇದ್ದೆ. ಆಗ ನಾವು ಅಲ್ಲೇ ಇದ್ರಿ ಸರ್. ಆಗ ಸರ್ ಅವ್ರ ಮೂವಿ ಬಂದಿತ್ತು. ಅವ್ರದ್ದು ಹಳೆ ಮನೆ ಕಟ್ಟಕ್ಕೆ ಹೊಸ ಮನೆ ಕಟ್ತಾ ಇದ್ರು. ನಾವು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ರಿ, ಯಾರಪ್ಪ ಇದು ದೊಡ್ಡ ಪ್ರೊಡ್ಯೂಸರು, ಹಿಂಗೆ ನಾವು ಮೂವಿ ಮಾಡ್ಬೋದು ಅಂತ ಸರ್. ಅದಾದ್ಮೇಲೆ ನಾನು ಹೈಗ್ರೌಂಡ್ ಸಬ್ ಇನ್ಸ್ಪೆಕ್ಟರ್ ಇದ್ದೆ, ಆಗಿಂದ ಸರ್ ಪರಿಚಯ ಆಕ್ಚುಲಿ. ಸರ್ ಥ್ಯಾಂಕ್ ಯು ವೆರಿ ಮಚ್. ಬರ್ತಾ ಇದ್ದಾರೆ ಸರ್ ಹೀರೋ ಆಗಿ. ಧನ್ಯವಾದಗಳು ಸರ್. ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಒಂದು ಸನ್ಮಾನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಅಂತ. ನಾನು ಮೂಲತಃ ಹಾಸನದವಳು, ಆದರೆ ನಾವು ನೆಲೆಸಿರೋದು ಮಂಗಳೂರಿನಲ್ಲಿ. ನಾನೊಂದು ಸಿಂಗಲ್ ಪೇರೆಂಟ್. ನನ್ನ ಹಸ್ಬೆಂಡ್ ನನ್ನ ಮದುವೆ ಆಗಿ 3 ಇಯರ್ಸಲ್ಲಿ ಮಿಸ್ ಆದರು. ಸೊ ಅದರ ನಂತರ ನನಗೆ 3 ಇಯರ್ಸ್ ಬೇಬಿ ಇಟ್ಕೊಂಡು ನಾನು ಸಿಂಗಲಾಗಿ ಲೈಫ್ ಲೀಡ್ ಹೇಗೆ ಮಾಡೋದು ಅಂತ ಹೇಳುವಾಗ ಸೊ ಬೇರೆ ದಾರಿ ಗೊತ್ತಿರಲಿಲ್ಲ. ನನಗೆ ಎಜುಕೇಷನ್ ಕೂಡ ಕಮ್ಮಿ ಇದ್ದಿದ್ದರಿಂದ ನನ್ನ ಕುಕ್ಕಿಂಗ್ ಸ್ಕಿಲ್ ಒಂದು ಚೆನ್ನಾಗಿತ್ತು. ಸೊ ಹಾಗೆ ನಾನು ಫಸ್ಟು ಮ್ಯಾಂಗ್ಳೂರಲ್ಲಿ ಲೇಡಿ ಸ್ಟ್ರೀಟ್ ಫುಡರ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ನಾನೇ. ಅದರಲ್ಲೂ ಸಹ ಮಲ್ನಾಡ್ ರೋಟೀಸ್ ಐಟಮ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ನಮ್ಮ ಮಂಗಳೂರು ಡಿಶ್ಶೇ ಅಲ್ಲ ಅದು ಯಾರೂ ಲೈಕು ಮಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಒಂದು ಹೊರಗಿಂದ ಹೊರಗೆ ಹೋಗಿ ಅಲ್ಲಿ ಒಂದು ಆ ಫುಡ್ಡನ್ನು ಫೇಮಸ್ ಮಾಡಿ ಸಕ್ಸಸ್ ಆಗಿದ್ದು. ಆಗ ನನಗೆ ಎಲ್ಲ ಮಾಧ್ಯಮ ಮಿತ್ರರಿಂದನೇ ನನಗೆ ಆ್ಯಕ್ಚುಲಿ ಒಂದು ಸಕ್ಸಸ್ ಸಿಕ್ಕಿದಂತ ಹೇಳಿದರೆ ಎಲ್ಲ ಮೀಡಿಯಾದವರೇ ನನ್ನ ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ರಿಂದ ಅದು ಆನಂದ್ ಮಹೇಂದ್ರ ಅವ್ರಿಗೆ ರೀಚ್ ಆಗಿ ಟ್ವಿಟರಲ್ಲಿ ಅವರು ಟ್ವೀಟ್ ಮಾಡಿದರು, ನಾನು ಸಪೋರ್ಟ್ ಮಾಡ್ತೇನೆ. ನನಗೆ ನಮ್ಮ ಒಂದು ಬುಲೆರೋ ಅವ್ರದ್ದೇ ಒಂದು ಬುಲೆರೋ ಗಾಡಿಯಿಂದ ಇಟ್ಕೊಂಡು ನಾನು ಆ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿಂದ ಸೊ ಅವರು ಆ ಆರ್ಟಿಕಲ್ನ ಓದಿ ಖುಷಿಯಾಗಿ ನನಗೆ ಡೆಲ್ಲಿಯಲ್ಲಿ ನ್ಯಾಷನಲ್ ಅವಾರ್ಡಿಗೆ ಸೆಲೆಕ್ಟ್ ಮಾಡಿದರು 2018ನಲ್ಲಿ. ಅದರ ನಂತರ ನನಗೊಂದು ಬುಲೆಟ್ ಟ್ರಕ್ ಕೂಡ ಫ್ರೀಯಾಗಿ ಗಿಫ್ಟಾಗಿ ಕೊಟ್ಟರು. ಸೊ ಅದು ಕೂಡ 18ನಲ್ಲೇ. ಹಾಗೆ ನನ್ನ ಜರ್ನಿ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಬಂತು. ಒಂದು ಟೈಮಲ್ಲಿ ನನಗೊಂದು ಊಟಕ್ಕೂ ಕಷ್ಟಪಡ್ತಾಯಿದ್ದೆ. ಸೊ ಇವಾಗ ನನಗೆ ತುಂಬ ಚೆನ್ನಾಗಿದ್ದೇನೆ. ಈಗ ನನ್ನ ಮಗ BCom ಓದ್ತಾ ಇದ್ದಾನೆ. ಲೈಫ್ ತುಂಬ ಚೆನ್ನಾಗಿದೆ. ನಿನ್ನೆ ಕೂಡ ಬಾಂಬೆಗೆ ಮೊನ್ನೆ ಮಾರ್ಚ್ 8ಗೆ ಲೇಡಿ ಅಚೀವರ್ಗಳನ್ನ 12 ಮೆಂಬರ್ಸ್ನ ಆಲ್ ಓವರ್ ಇಂಡಿಯಾದಿಂದ 12 ಮೆಂಬರ್ಸ್ ಸೆಲೆಕ್ಟ್ ಮಾಡಿ ಕರೆಸಿದ್ರು. ಸೊ ಅದರಲ್ಲಿ ಡ್ರೈವರ್ಸ್ ಆಫ್ ಚೇಂಜ್ ಅಂತ. ಸೊ ಅದನ್ನು ಅಲ್ಲಿ ನನಗೆ ಬಾಂಬೆಗೆ ಅವರೇ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಾಡಿ ಕರೆಸಿ ಅವಾರ್ಡು ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್. ಮತ್ತು ಈ ಮೂವಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನನಗೆ ರಾಜ್ ಅವ್ರು ಫಸ್ಟ್ ಪರಿಚಯ ಆಗಿದ್ದೆ. ನನಗೆ ನನ್ನ ಫ್ರೆಂಡ್ ಒಬ್ಬರು ಉಡುಪಿಯವರು, ಅವರು ಇವ್ರ ವಿಷಯ ಹೇಳಿ ಹಿಂಗೆ ಇದ್ದಾರೆ ಅಂತೇಳಿ ಫಸ್ಟ್ ಫೋನ್ ಮಾಡಿ ಹಿಂಗೆ ಕೇಳಿಕೊಂಡ್ರು. ಸರಿ ಸರ್ ನಾವು ಮಂಗಳೂರು ಅಲ್ವಾ, ಸೊ ಅವರು ಮಂಗಳೂರು ಶೂಟಿಂಗ್ ಬಂದಿದ್ದರಿಂದ ಓಕೆ ಅಂತ ಹೇಳಿದೆ. ಸೊ ರಾಜ್ ಅವರು ತುಂಬ ಸಹನಾಮೂರ್ತಿ ಅಂತ ಹೇಳ್ಬೋದು. ಸೊ ತುಂಬ ಥ್ಯಾಂಕ್ಸ್ ಹೇಳ್ತೇನೆ, ನನಗೊಂದು ಆಪರ್ಚುನಿಟಿ ಕೊಟ್ಟರು. ಈ ನನಗೆ ಚಿತ್ರ ಮಾಧ್ಯಮದ ಒಂದು ಸ್ಟೇಜ್ ಅಂತೇಳಿ ಸಿಕ್ಕಿದ್ದಿದೆ ಫಸ್ಟು. ನಾನು ತುಂಬ ವೇದಿಕೆಗಳನ್ನ ಹಂಚ್ಕೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲೇ ನನಗೆ ಗ್ಲೋಬಲ್ ಅಕಾಡೆಮಿ ಈ ಥರ ತುಂಬ ಕಾಲೇಜ್ಗಳಲ್ಲಿ ಎಲ್ಲ ಕಡೆನೂ ಕರೆಸಿದ್ದಾರೆ. ಸೊ ಸಿನಿಮಾ ಅಂತ ಹೇಳಿ ಬಂದಾಗ ಇದು ಸೆಕೆಂಡ್ ಮೂವಿ ಅಂತ ಹೇಳ್ತೀನಿ. ಚಲ್ಲಾಪಿಲ್ಲಿ ಅಂತರ ವಿಜಯ ರಾಘವೇಂದ್ರ ಸರ್ ಒಟ್ಟಿಗೆ ಒಂದು ಸಣ್ಣ ಪಾತ್ರ ಮಾಡಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಇದೆ. ತುಂಬ ಥ್ಯಾಂಕ್ಸ್, ಆಲ್ ದ ಬೆಸ್ಟ್. ಹಂಗೆ ವಿಶ್ವಾಸ್ ಅವರ ಸಾಧನೆ ಮುಂದೆ ನಮ್ಮದೆಲ್ಲ ಏನೂ ಇಲ್ಲ. ಹಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಮೂವಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ವೆಂಕಟೇಶ್ ಸರ್ ಬನ್ನಿ ಸರ್. ವಿಶ್ವಾಸ್ ಅವರು ನಮಗೆ ಸಿಗೋದಕ್ಕೆ ಕಾರಣ ವೆಂಕಟೇಶ್ ಸರ್. ಅವರು ವಿಶ್ವಾಸ್ ಹತ್ರ ನನ್ನನ್ನು ಕಳಿಸಿದ್ದಕ್ಕೋಸ್ಕರ ವಿಶ್ವಾಸ್ ರೆಸ್ಪಾನ್ಸ್ ಮಾಡಿದ್ರು. ಇಲ್ಲಾಂದರೆ ವಿಶ್ವಾಸ್ ಕಾಂಟ್ಯಾಕ್ಟೇ ಸಿಗ್ತಾ ಇರಲಿಲ್ಲ ಅಂತ ನಮ್ಮ ವೆಂಕಟೇಶ್ ಸರ್. ಇವರಿಗೆ ಪದ್ಮಶ್ರೀ ಅವಾರ್ಡ್ ಆಗಿದೆ ಸ್ಪೋರ್ಟ್ಸ್ ಇದರಲ್ಲಿ ಕರ್ನಾಟಕದಿಂದ 2022 ಅಲ್ವಾ ಸರ್, 21ರಲ್ಲಿ ನಮ್ಮ ಕರ್ನಾಟಕದಿಂದ ಇವರಿಗೆ ಪದ್ಮಶ್ರೀ ಅವಾರ್ಡ್ ಆಗಿದೆ ಸರ್. ಮಾತು ಸರ್, ಒಂದೆರಡು ಮಾತು.
ಅರಬ್ಬಿ ಸಮುದ್ರ ಅಂತೀವಿ, ಬಟ್ ಅರಬ್ಬಿ ಚಿತ್ರ ಒಂದು ಯಶಸ್ಸುಗೊಳಿಸಲಿ, ನನ್ನ ಗೆಳೆಯ ವಿಶ್ವ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಯಾಕಂದರೆ ನಾವು ಕ್ರೀಡಾಪಟುಗಳು ಜಾಸ್ತಿ ಮಾತಾಡೋದಿಲ್ಲ, ನಾವು ಏನು ಮಾಡಿ ತೋರಿಸ್ತಾ ಇದ್ದೀವಿ. ನಿಮ್ಮ ಜೊತೆ ಮಾತಾಡೋದು ಯಾಕಂದರೆ ಬ್ಯಾಂಕಲ್ಲಿ ಗಲಾಟೆ ಮಾಡೋಕ್ಕೆ ಬರ್ತಾ ಇದೆ, ನಮ್ಮ ಹಣಕಾಸು ಸರಿಯಾಗಿ ಕೊಡಿ ಅಂತ ನಾವು ಕೇಳಕ್ಕೆ ಬರ್ತೀವಿ. ಅದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು. ಜ್ಯೋತಿ. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯಾಧಿಗಣ್ಯರಿಗೂ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಪ್ರೊಡ್ಯೂಸರ್ ಆದ NM ಸುರೇಶ್ ಸರ್ ಮತ್ತು ಅಣ್ಣನ ಫ್ರೆಂಡ್ ಕೂಡ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಸ್ಟೇಜಲ್ಲಿ. ಅಂದರೆ ಅವ್ರ ಜೊತೆ ನಾನು ನಿಂತಿರೋದಕ್ಕೆ ಒಂದು ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೆಸ್ ಹಾಗೂ ಮೀಡಿಯಾದವ್ರಿಗೂ ಮತ್ತು ನಮ್ಮ ಅರಬ್ಬಿ ಚಿತ್ರದ ಕುಟುಂಬದವ್ರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಮತ್ತು ಗುಡ್ ವಿಶಸ್. ಈ ಚಿತ್ರದಲ್ಲಿ ನನಗೆ ಮುಖ್ಯವಾಗಿ ಪಾತ್ರವನ್ನು ಕೊಟ್ಟ ರಾಜು ಸರ್ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಇದರಲ್ಲಿ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಬೇಕಾದಷ್ಟು ಪಿಕ್ಚರ್ ಮಾಡಿದ್ದೀನಿ, ಆದರೆ ಈ ಪಿಕ್ಚರಲ್ಲಿ ಒಂದು ಡಿಫ್ರೆಂಟ್ ರೋಲ್ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಮತ್ತು ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ಮುಖ್ಯವಾಗಿ ವಿಶ್ವಾಸ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇವರೆಲ್ಲ ಹೇಳ್ತಾ ಇದ್ರು ಫಸ್ಟ್ ಟೈಮ್ ಇವರು ವರ್ಕ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಫಸ್ಟ್ ಟೈಮು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಒಂಚೂರು ಅನ್ನಿಸ್ಲಿಲ್ಲ, ಯಾಕೆಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಿದ್ರೆ ನನಗೆ ತುಂಬ ಖುಷಿ ಆಯಿತು. ಇಮೋಷನ್ ಸೀನ್ ಇವ್ರ ಜೊತೆ ಇತ್ತು, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಯಿತು. ತುಂಬ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದ್ರೆ ನನ್ನ ಅದೃಷ್ಟ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಸೊ ಹಾಗಾಗಿ ಇದು ಕರೋನಾಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿದ್ದ ಮೂವಿ, ಮತ್ತು ಆವಾಗ ಮಾಡಿದ್ದು ತುಂಬ ಕಷ್ಟದಲ್ಲಿ ಮತ್ತು ಇಷ್ಟಪಟ್ಟು ಮಾಡಿದ್ದಾರೆ. ರಾಜು ಸರ್, ನಿಮ್ಮ ವೈಖರಿ ಅಂದರೆ ನೀವು ಆ್ಯಕ್ಟಿಂಗ್ ತೊಗೊಂಡಿದ್ದು ಎಲ್ಲರ ಹತ್ರನೂ ನಿಜವಾಗ್ಲೂ ಗ್ರೇಟ್. ತುಂಬ ಚಾಲೆಂಜಿಂಗ್ ಆಗಿತ್ತು ಅದು. ಅಣ್ಣಾಮಲೈ ಸರ್ ಬಂದಾಗಂತೂ ಇವಾಗ ಹೇಳೋದಕ್ಕೂ ನನಗೆ ಅಂದರೆ ನರ್ವಸ್ ಆಗೋ ಥರ, ಅಂದರೆ ಅಷ್ಟೊಂದು ಇದಾಗ್ತಾ ಇದೆ. ಆ ಸಿಚುವೇಶನ್ ಇವತ್ತು ನನಗೆ ನೆನಪಾಗ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಅಷ್ಟು ಜನದ ಮಧ್ಯೆ ಅದು ಅವ್ರು ಕೊಟ್ಟಿದ್ದು 1.5 ದಿವಸದಲ್ಲಿ ನೀವು ಮಾಡಿದ್ದು ಅಂದರೆ ನಿಜವಾಗ್ಲೂ ಗ್ರೇಟ್ ಅಚೀವ್ಮೆಂಟ್. ಅದು ಯಾರಿಗೂ ಸಾಧ್ಯ ಇಲ್ಲ, ಅಷ್ಟೊಂದು ಕಷ್ಟ ಇತ್ತು. ಸೊ ಇದು ಮತ್ತು ಸ್ವಲ್ಪ ಲೇಟ್ ಕೂಡ ಆಗಿತ್ತು ಟೆಕ್ನಿಕಲ್ ರೀಸನಿಂದ ಅವತ್ತು ಶೂಟಿಂಗು. ಅಂಥ ಸಮಯದಲ್ಲೂ ನೀವು ಅಂದರೆ ಧೈರ್ಯ ಕಳ್ಕೊಳ್ದೆ, ಅಷ್ಟು ಚಿಕ್ಕ ಸ್ವಲ್ಪ ಸಮಯದಲ್ಲಿ ನೀವು ಅಷ್ಟು ಕಷ್ಟಪಟ್ಬಿಟ್ಟು ಮಾಡಿದ್ರೆ ನಿಜಕ್ಕೂ ಅದು ಗ್ರೇಟ್ನೆಸ್ಸು. ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲರಿಗೂ ಆನಂದ್ ಸರ್ ಮತ್ತು ಶ್ರೀನಾಥ್ ಸರ್ ಮತ್ತು ಪ್ರಖ್ಯಾತ್ ಸರ್, ನಿಮ್ಮೆಲ್ಲರಿಗೂ ನನ್ನ ಮತ್ತು ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನೀವು ಪ್ರೆಸ್ ಮತ್ತು ಮೀಡಿಯಾದವರು ಆಲ್ರೆಡಿ ಸುರೇಶ್ ಸರ್ ಎಲ್ಲ ಹೇಳಿದ್ದಾರೆ, ದಯವಿಟ್ಟು ಇದನ್ನು ನೀವು ಈಗ ಮುಂದೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.